ಆತ್ಮೀಯ ವೀಕ್ಷಕರೇ, ನಾನಿಂದು ಬಾರ್ಕೂರು ಕಂಬಳದಲ್ಲಿದ್ದೇನೆ. ಬಾರ್ಕೂರು ಕಂಬಳದ ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಎಲ್ಲರೂ ಸೇರಿ ನೋಡೋಣ ಬನ್ನಿ. ಬಾರ್ಕೂರಿನ ಕೋಣ ಓಡಲಿಕ್ಕಿದೆ, ಬನ್ನಿ ನೋಡೋಣ. ಜೊತೆ ಕೋಣಲ್ಲ 61 90 ಇವತ್ತು. ಶ್ರೀಕಂದ ಉಳ್ಳೂರು ಕಂದಾವರ ಬರೀ ನೀರು ಬಂತು, ಬಿಸಿ ಬಿಸಿ. ಆಯ್ತ ಪೂಜಾರಿ ನಾಗರಮಠ ಆಯ್ತ 32 ಶೇಖರ ದೇವಾಡಿಗ ಅರ್ಥಾತ್ ಕೋಟ. ಈ ಭಾಗದ ಓರ್ವ ಹೆಸರಂತ ಗಾಯಕರು ರಾಜೇಶ್ ಶಾನ್ಭಾಗರು. ನಿಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಂಡ ಬ್ರಹ್ಮಣದ ಕ್ಷೇತ್ರ ಅತ್ಯಂತ ಎತ್ತರದ ಇದ್ದಾರೆ. ಶೇಖರ ದೇವಾಡಿಗ ಕೋಟ 10. ನಮ್ಮ ಕಂಬಳದಲ್ಲಿ ಕೇಳಿದ್ದಾರೆ. ಹಲೋ, ಉದ್ಯಮಿ ಹಲೋ ಕೊಡುಗೈ ದಾನಿ ಶ್ರೀನಿವಾಸ ಶೆಟ್ಟಿಗಾರರು ಆಗಮಿಸಿ ಅವರಿಗೆ ಸ್ವಾಗತ ಮಾಡಿ. ಕೊಡ್ಲಾಡಿ ಸುದೀಪ್ ಬದಲಾಯಿಕ 14 6 ಹೇಳಿ, ಯಾರು ತಯಾರಿ? ಕ್ರಮ ಸಂಖ್ಯೆ 25 ನೀರಜಾತ್ಮ ಬಾರ್ಕೂರು. ಆತ್ಮತ್ ನೀರಜ್ ಬಾರ್ಕೂರು. ಕ್ರಮ ಸಂಖ್ಯೆ 13 ಹೌದು ಹೌದು. ನಾನು ಹೇಳಿ, ಯಾವುದು ಕ್ರಮ ಸಂಖ್ಯೆ ಕಿರಿಯಸ್ ಮುಕ್ತಾಯವರು ಟೋಕನ್ ತಗೊಂಡು ಹೋಗ್ಬೇಕು. ಇಲ್ಲ, ತೊಂದರೆ ಇಲ್ಲ, ಪಟಾಕಿ ಆಗಲಿ, ತೊಂದರೆ ಇಲ್ಲ. ಸಬ್ ಜೂನಿಯರ್ ಇದು ಜನಸಂಖ್ಯೆ ಹೌದು. ಮತ್ತೆ ನೀವು ಎಲ್ಲಿ ಹೇಳಿದ್ನಿ? ಪಾಂಡೇಶ್ವರ. ನೀವು ಪಾಂಡೇಶ್ವರ ಬ್ರಹ್ಮವರ ತುಂಬ ವರ್ಷ ಆಯ್ತಲ್ಲ ಇದನ್ನ ಮಾಡು ಅಲ್ಲ? ಎಷ್ಟು ವರ್ಷ ಆಯ್ತು? ಯಪ್ಪ, ಸಣ್ಣ ಹುಡುಗ ಇದ್ದಾಳಿಗೆ ಬಂದಿರೇನು ಅಲ್ಲ? ಉತ್ತಮವಾದ ಚರ್ಮುರಿಗೆ ಸಂದರ್ಶಿಸಿರಿ. ನಿಮ್ಮ ಹೆಸರು? ಪ್ರಭಾಕರ್ ಕುಲಾಲ್ ಅವರು. ನೋಡಿ, ಎಲ್ಲಿ ನೋಡಿದ್ರು ಪ್ರಭಾಕರ್ ಕುಲಾಲ್ ಇದ್ದಾರೆ. ನೋಡಿ ನೋಡಿ, ಕಟ ಕಟ್ಟಿಂಗ್ ಎಲ್ಲ ಏನು ಸೂಪರ್ ಫಾಸ್ಟ್ ಕಟ್ಟಿಂಗ್. ಚರ್ಮುರಿ, ಮಾವಿನಕರಿ, ಉಪ್ಪು ಎಂತ ಉಪ್ಪು ಕರಿಯಾ? ಚರ್ಮರಿ. ಹಾಂ ಆಗಲಿ. ಥ್ಯಾಂಕ್ ಯು.
ಹಿರಿಯರ ಆಗಿನ ಕಾಲದಲ್ಲಿದ್ದಂತ ಹಿರಿಯರಾದ ರಂಗೇಶ್ ಶೆಟ್ಟರ್ ಇರ್ಬೋದು, ಹಿರೇಶ್ ಶೆಟ್ಟರ್ ಇರ್ಬೋದು, ಹಾಗೆ ಅನೇಕ ಮಂದಿ ಇದ್ದರು. ಹಾಗೆ ನನ್ನ ತಂದೆ ದಿವಂಗತ ಉಮಾಶಂಕರ್ ಶೆಟ್ಟರ್ ಕೂಡ ಅವರೆಲ್ಲರೂ ಒಂದು ಆತ್ಮೀಯತೆ ಇರುವುದರಿಂದ ಈ ಕಂಬಳವನ್ನು ಪುನಃ ಪ್ರಾರಂಭ ಮಾಡಿದ್ರು. ಕ್ರಮ ಸಂಖ್ಯೆ 1236 ಅಲಗೆ ಭಾಗ 5. ಅವರು ಎಲ್ಲ ಯುವಕರು ಕಂಬಳದ ದಿವಸ ಊರಿಗೆ ಬಂದು ಎಲ್ಲ ರೀತಿಯ ಸಹಕಾರ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆದ್ರೆ ಈ ಕಂಬಳದಲ್ಲಿ ಮುಖ್ಯವಾಗಿ ಕಂಬಳ ಮಾಡಬೇಕಾದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ತಗೊಳ್ಳುವಂತದ್ದು ಇಲ್ಲಿ ನಾರಾಯಣ ಶೆಟ್ಟರು ಅಂತ ಹೇಳಿ ಹಿರಿಯರು. ಇಲ್ಲ, ನಾವು ಮಾಡಬೇಕಾದ್ರೆ ನಮ್ದೇ ಸ್ವಂತ ಕೋಣ ಆಗ್ಬೇಕಂತ ಹೇಳಿ ಹೊಸದಾಗಿ ಒಂದು ಕೋಣ ತಕೊಂಡು, ಒಂದು 15 ದಿವಸದ ಹಿಂದೆ ಕೋಣ ತಕೊಂಡು, ಆ ನಾರಾಯಣ ಶೆಟ್ಟರು ಬಹುಶಃ ಈಗ 80 ವರ್ಷ ಪ್ರಾಯ ಆಗಿದೆ ಅವರಿಗೆ. ಆದರೂ ಈ ಕೋಣವನ್ನು ಸಾಕುವಲ್ಲಿ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಆ ನಾರಾಯಣ ಶೆಟ್ಟರು ಹಾಗೂ ಅವರ ಮಕ್ಕಳು ಎಲ್ಲ ನಡುಮನೆ ಕುಟುಂಬದವರು, ಕರುಣಾಕರ ಶೆಟ್ಟರ್ ಇರ್ಬೋದು, ರಜನಿಕಾಂತ್ ಇರ್ಬೋದು, ಹಾಗೆ ಅನೇಕ ಮಂದಿ, ಜಯರಾಮ್ ಶೆಟ್ಟರ್ ಇರ್ಬೋದು, ಉದಯಕುಮಾರ್ ಶೆಟ್ಟರ್ ಇರ್ಬೋದು, ಬಹಳಷ್ಟು ಮಂದಿ ಇಲ್ಲಿ ಸಹಕಾರ ಮಾಡೋದ್ರಿಂದ ಈ ಕಂಬಳ ಒಂದು ಯಶಸ್ವಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಕಿರಣ್ ಕೊಡ್ಗೆಯವರು ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಬಂದಕ್ಕೆ ಅವರಿಗೆ ಇನ್ನೊಮ್ಮೆ ವಂದಿಸ್ತಾ, ಈ ಸಂದರ್ಭದಲ್ಲಿ ಶಾಸಕರು ಹಿರಿಯರಾದ ನಾರಾಯಣ ಶೆಟ್ಟಿಗೆ ಈ ಪ್ರಾಯದಲ್ಲಿ ಅವರು ಕೋಣವನ್ನು ಸಾಕಿ ಹುಮ್ಮಸ್ನಲ್ಲಿ ಇರುವುದರಿಂದ ಅವರಿಗೊಂದು ಸನ್ಮಾನಿಸಬೇಕಂತ ನಾನು ವಿನಂತಿ ಮಾಡಿಕೊಂಡೆ. ನಡುಮನೆ ಕಂಬಳ ಹೇಗಂದ್ರೆ ಎಲ್ಲ ಸಂಪ್ರದಾಯ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತು ಕೂಡ ಈ ಒಂದು ಹನಿ ಕಾಯುವಂತ ಕಾರ್ಯಕ್ರಮ, ದೋರು, ಬಾಣರು ಅವರೆಲ್ಲರೂ ಬಂದು ಬೆಳಿಗ್ಗೆ ಎಲ್ಲ ಸ್ವಾಮಿ ಮನೆ ಅಲ್ಲಿ ಇಲ್ಲಿ ಎಲ್ಲ ಪೂಜೆ ಆಗಿ, ಅಲ್ಲಿಂದ ಮೆರವಣಿಗೆಯಲ್ಲಿ ಕಂಬಳಕ್ಕೆ ಬಂದು ಮನೆ ಹೊರೆಯನ್ನು ಇಳಿಸಿ, ಈಗ ಕಂಬಳ ಮುಗಿದ ಮೇಲೆ ಮೂಡಿಗೆರೆ ಸೋಮೇಶ್ವರ ದೇವಸ್ಥಾನದಲ್ಲಿ ರಂಗಪೂಜೆ ಕೂಡ ಆಗ್ಲಿಕ್ಕಿದೆ. ಅದೆಲ್ಲ ಕಾರ್ಯಕ್ರಮವನ್ನು ಅವರು ಇವತ್ತಾಗಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ನಡುಮನೆ ಕುಟುಂಬಸ್ಥರಿಂದ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಂಬಳ, ಇದರಲ್ಲಿ ಭಾಗವಹಿಸುವ ನಡುಮನೆ ಕುಟುಂಬಸ್ಥರ ಎಲ್ಲ ಹಿರಿಯರೇ, ಬಾರ್ಕೋಟ್ ಶಾಂತರಾಮ್ ಶೆಟ್ರೆ, ಶೆಟ್ಟಿಗಾರ ಮಾಲ್ಗೌಡ್ ಶ್ರೀನಿವಾಸ್ ಶೆಟ್ಟಿಗಾರ್ರೆ, ಎಲ್ಲ ಕಂಬಳ ಪ್ರೇಮಿಗಳೇ. ರಿಂಗ 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 ರಿಂಗ. ಎಂತ ಹೆಸರಿನಿಂದ? ದಿಗಂತ. ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ವಿಡಿಯೋ ಕಂಬಳದ ವಿಡಿಯೋ. ಹಾಗೆ ಮುಂದಿನ ವಿಡಿಯೋ ಮತ್ತೆ ಭೇಟಿ ಆಗ್ತಾನೆ. ಎಲ್ಲರಿಗೂ ನಮಸ್ಕಾರ.